ಕಳೆದ ಸುಮಾರು 50ರಿಂದ 60 ವರ್ಷಗಳಿಂದ ಹುಬ್ಬಳ್ಳಿ ತಾಲೂಕಿನ ಬೊಮ್ಮಸಮುದ್ರ ಗ್ರಾಮದ ಸರ್ವೆ ನಂಬರ್ 120/2, 121 ಹಾಗೂ 122 ಸರ್ಕಾರಿ ಖಾಲಿ ಜಮೀನಿನಲ್ಲಿ ಬಗರ ಹುಕುಂ ಸಾಗುವಳಿ ಮಾಡುತ್ತಿರುವ ದಲಿತ ಭೂರಹಿತ ಕೃಷಿ ಕಾರ್ಮಿಕರಿಗೆ ಪಟ್ಟ ನೀಡಬೇಕೆಂದು ಒತ್ತಾಯಿಸಿ ಬೆಳಗಾವಿ ವಿಭಾಗೀಯ ದಲಿತ ಸಂಘರ್ಷ ಸಮಿತಿಯಿಂದ ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಡಿಎಸ್ಎಸ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಡಿಎಸ್ಎಸ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಡಿಎಸ್ಎಸ್ ಜಿಂದಾಬಾದ್. ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ಬೊಮ್ಮಸಮುದ್ರ ಗ್ರಾಮದ ಭೂರಹಿತ ಕೃಷಿ ಕಾರ್ಮಿಕರಿಗೆ ಪಟ್ಟ ಕೊಡಲೇಬೇಕು. ಸುಮಾರು 50-60 ವರ್ಷಗಳಿಂದ ಬೊಮ್ಮಸಮುದ್ರ ಗ್ರಾಮದಲ್ಲಿ ಭೂ ಸಾಗುವಳಿ ಮಾಡುತ್ತಿರುವ ದಲಿತರಿಗೆ ಭೂಮಿ ಮಂಜೂರಾತಿ ಕಾಯ್ದೆ. ಈ ವೇಳೆ ವಿಭಾಗೀಯ ಸಂಚಾಲಕರು ಆನಂದ್ ಹೆಚ್ ಬೆಣಸಮಟ್ಟಿ ಅವರು ಮಾತನಾಡಿ, ಅಂದಾಜು 20 ಎಕರೆ ಜಮೀನನ್ನ ಬಿಟ್ಟು ಹೆಚ್ಚುವರಿ ಪಡ ಜಮೀನಿನಲ್ಲಿ ಮಾತ್ರ ಅದೇ ಊರಿನವರಾದ ಬಡ ದಲಿತ ಸುಮಾರು 29 ಕುಟುಂಬಗಳು ಈ ಜಮೀನನ್ನ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಆದರೆ ಹುಬ್ಬಳ್ಳಿ ಗ್ರಾಮೀಣ ತಹಶೀಲ್ದಾರ ಸಾಹೇಬರು ಭೂ ಒತ್ತುವರಿ ಸಾಗುವಳಿದಾರರಾದ ದಲಿತ ಭೂರಹಿತ ಕೃಷಿ ಕಾರ್ಮಿಕರಿಗೆ ಕಣ್ಣೀರು ಒರೆಸುವ ಬದಲು ಕಣ್ಣಲ್ಲಿ ರಕ್ತ ಭರಿಸುವಂತೆ ಮಾಡುತ್ತಿದ್ದಾರೆ ಎಂಬ ಸಂಶಯ ಮೂಡುತ್ತಿದೆ ಎಂದು ಗುಡುಗಿದರು. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಬೊಮ್ಮಸಮುದ್ರ ಗ್ರಾಮದಲ್ಲಿ ಸುಮಾರು 50-60 ವರ್ಷಗಳಿಂದ ಪರಿಶಿಷ್ಟ ಜಾತಿ ಜನಾಂಗದವರು ಮತ್ತು ಹಿಂದುಳಿದ ವರ್ಗದವರು ದಲಿತರಾದಂತವರು ಒತ್ತುವರಿ ಭೂಮಿ ಸಾಗುವಳಿ ಮಾಡ್ತಾ ಇದ್ರು. ಇವರಿಗೆ ಅನೇಕ ತರದಲ್ಲಿ ಅವರಿಗೆ ಆ ಭೂಮಿ ಒತ್ತುವರಿ ಮಾಡಿದ್ದಕ್ಕಾಗಿ ಅವರು ಭೂಮಿ ಸಿಗಬಾರ್ದನ್ನ ಉದ್ದೇಶದಿಂದ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅವರಿಗೆ ವಿರುದ್ಧವಾಗಿ ಭೂಮಿ ಸಿಗಬಾರದೆಂಬ ಉದ್ದೇಶದಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮೂಲಕ ಮತ್ತು ಕೆಲವೊಂದು ಇಲಾಖೆದವರ ಮೂಲಕ ಅಂದ್ರೆ ಪೊಲೀಸ್ ಇಲಾಖೆ ಮತ್ತು ತಲಾಟೆಯವರ ಮೂಲಕ ಇವ್ರಿಗೆ ಉಚ್ಚಾಟನೆ ಮಾಡ್ಬೇಕು ಆ ಭೂಮಿಯಿಂದ ಅಂತೇಳಿ ಅವ್ರಿಗೆ ಬಹಳ ರೀತಿಯಲ್ಲಿ ನಿಗ್ರಹ ಮಾಡಿದ್ದಾರೆ. ಅಂದ್ರೆ ತೊಂದರೆದಾಯಕವಾಗಿ ನಡೆದುಕೊಂಡಿದ್ದಾರೆ. ಇಂಥ ಒಂದು ದೌರ್ಜನ್ಯಗಳು ನಿಲ್ಲಬೇಕು. ಮತ್ತು 50-60 ವರ್ಷಗಳಿಂದ ದಲಿತರು ಆ ಭೂಮಿಯನ್ನು ನಂಬಿ ಏನು ಒಂದು ಅವ್ರ ಕುಟುಂಬದೊಂದಿಗೆ ಉಪಜೀವನ ಮಾಡ್ತಿದ್ರಲ್ಲ, ಬಡವರಿದ್ದಾರೆ ಅವ್ರಿಗೆ ಭೂ ಮಂಜೂರಾತಿ ಯೋಜನೆ ಅಡಿ ಅವ್ರಿಗೆ ಪಟ್ಟ ನೀಡಬೇಕು. ಸುಮಾರು 50-60 ವರ್ಷಗಳಿಂದ ಅವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅವ್ರಿಗೆ ಸರ್ಕಾರ ಕಣ್ಣಲ್ಲಿ ನೀರು ತರಿಸೋದಕ್ಕಿಂತಲೂ ರಕ್ತ ತರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರೀಮತಿ ಹೇಮಾವತಿ ಟಿ, ರಾಜ್ಯ ಸಂಘಟನಾ ಸಂಚಾಲಕರು, ಮಹಿಳಾ ಘಟಕ ಹುಬ್ಬಳ್ಳಿ, ಶ್ರೀಮತಿ ಫಾತಿಮಾ ಎನ್ ನದಾಫ್, ದಲಿತ ಮಹಿಳಾ ಮುಖಂಡರು, ಶಂಕರ ಭಂಡಾರಿ, ಫಕೀರಪ್ಪ ಮಾದರ, ಬೊಮ್ಮಸಮುದ್ರ ಗ್ರಾಮ ಸಂಚಾಲಕರು, ಹುಲಗಪ್ಪ ದೊಡ್ಡಮನಿ ಅದರಗುಂಚಿ ಗ್ರಾಮ ಸಂಚಾಲಕರು, ಸಿದ್ದಪ್ಪ ಹರಿಜನ್ ಕೊಟಗೊಂಡ ಹುಣಶಿ ಗ್ರಾಮ ಸಂಚಾಲಕರು, ಪ್ರಭು ರಂಗಣ್ಣನವರ್, ಪರಶುರಾಮ್ ತಳ್ವಾರ್, ಶ್ರೀಕಾಂತ್ ಹರಿಜನ್ ಗ್ರಾಮಗಳ 100 ಕಾರ್ಯಕರ್ತರು ಹಾಗೂ ಮಹಿಳಾ ಮುಖಂಡರು ಭಾಗವಹಿಸಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.